ಸದ್ಯಕ್ಕೆ ನಾವು ಮಾತಾಡ್ತಿರೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ 4DX ಥಿಯೇಟರ್ಸ್ ಬಗ್ಗೆ. ಆದರೆ ಸದ್ಯಕ್ಕೆ ಭಾರಿ ಚರ್ಚೆ ಆಗ್ತಾ ಇರೋದೇನು ಅಂತ ಹೇಳಿದ್ರೆ 4DX ಥಿಯೇಟರ್ಸ್ಗಳ ಬಗ್ಗೆ. ಈ ಒಂದು 4DX ಥಿಯೇಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದೇ ಸೌತ್ ಕೊರಿಯಾದಲ್ಲಿ. ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದೀರಿ ಅಂತ ನಿಮಗೆ ಫೀಲ್ ಆಗಲ್ಲ, ಆ ಒಂದು ಸಿನಿಮಾದ ಒಳಗಡೆ ನೀವಿದ್ದೀರಾ ಅನ್ನೋ ಒಂದು ಫೀಲ್ನ ಈ ಒಂದು ಥಿಯೇಟರ್ಸ್ಗಳು ಕೊಡ್ತವೆ. ಸೊ ಟಾಕ್ಸಿಕ್ ಸಿನಿಮಾ ಕೂಡ ಇಂಥದ್ದೇ 4DX ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಗಾಳಿಯ ಎಫೆಕ್ಟ್ ಕೊಡ್ತಾರೆ, ಏರ್ ಎಫೆಕ್ಟ್ ಕೊಡ್ತಾರೆ, ನೀವು ಆ ಒಂದು ಲೋಕದಲ್ಲಿ ಇದ್ದೀರಾ ಅನ್ನೋ ಒಂದು ಫೀಲ್ನ ನಿಮಗೆ ಕೊಡುತ್ತೆ. ಈ ರೀತಿಯ ದೃಶ್ಯ ಬಂದಾಗ ಸೀಟ್ ಅಲ್ಗಾಡುತ್ತೆ. ಈ ನೀರಿಗೆ ಧುಮುಕೋ ದೃಶ್ಯಗಳಾಗಿರ್ಬೋದು, ಈ ಒಂದು ದೃಶ್ಯಗಳಲ್ಲಿ ಏನು ಸ್ಪ್ರೇ ಮಾಡ್ತಾರೆ, ವಾಟರ್ ಅನ್ನು ಸ್ಪ್ರೇ ಮಾಡ್ತಾರೆ. 4DX ಥಿಯೇಟರ್ ನಮ್ಮಲ್ಲಿ ಬೆಂಗಳೂರಲ್ಲೂ ಕೂಡ ಲಭ್ಯ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ಟಾಕ್ಸಿಕ್ ಸಿನಿಮಾದ ಸರಣಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ನಾವು ಮಾತಾಡ್ತಿರೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ 4DX ಥಿಯೇಟರ್ಸ್ ಬಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಟಾಕ್ಸಿಕ್ ಸಿನಿಮಾ 3D ಥಿಯೇಟರ್ ಬರ್ತಿದೆ, 2D ಥಿಯೇಟರ್ ಬರ್ತಿದೆ, ಅದ್ರ ಜೊತೆಗೆ ಐಮ್ಯಾಕ್ಸ್ ಥಿಯೇಟರ್ಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ಭಾರಿ ಚರ್ಚೆ ಆಗ್ತಾ ಇರೋದೇನು ಅಂತ ಹೇಳಿದ್ರೆ 4DX ಥಿಯೇಟರ್ಸ್ಗಳ ಬಗ್ಗೆ. ಒಂದು ರೀತಿ ವರ್ಚುವಲ್ ರಿಯಾಲಿಟಿನ ಯೂಸ್ ಮಾಡಿಕೊಂಡು ನಮಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಥಿಯೇಟರ್ 4DX ಥಿಯೇಟರ್. ಸೊ ಈ ಒಂದು ಥಿಯೇಟರ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಎಲ್ರಿಗೂ ಗೊತ್ತಿದೆ ವರ್ಚುವಲ್ ರಿಯಾಲಿಟಿ. ಸದ್ಯಕ್ಕೆ ನಮ್ಮ ಜಾಗತಿಕ ಮಟ್ಟದಲ್ಲಿ ಈ ಒಂದು ವರ್ಚುವಲ್ ರಿಯಾಲಿಟಿ ಭಾಳಷ್ಟು ಸುದ್ದಿಯಲ್ಲಿರುವಂತಹ ಒಂದು ತಂತ್ರಜ್ಞಾನ, ಟೆಕ್ನಾಲಜಿ. ಸೊ ಸದ್ಯಕ್ಕೆ ಈ ಒಂದು 4DXನ ಯೂಸ್ ಮಾಡಿಕೊಂಡು ಥಿಯೇಟರ್ಗಳಲ್ಲಿ ಜನಗಳಿಗೆ, ಪ್ರೇಕ್ಷಕರಿಗೆ ಒಂದು ಅನುಭವ ಕೊಡುವಂಥದ್ದು ಈ 4DX ಥಿಯೇಟರ್. ಇದನ್ನು ಮುಂಚೆ ಮೊದಲನೇದಾಗಿ ಈ ಒಂದು 4DX ಥಿಯೇಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದೇ ಸೌತ್ ಕೊರಿಯಾದಲ್ಲಿ. ಸೊ ಅಲ್ಲಿಂದ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲೂ ಕೂಡ ನಾವು ಕಾಣ್ತೀವಿ. ಸೊ ಹಾಗಾದರೆ ಈ 4DX ಥಿಯೇಟರ್ ಏನು, ಅಲ್ಲಿ ಯಾವ ರೀತಿ 3D ಆ್ಯಂಡ್ 2D ಈ ರೀತಿಯ ಒಂದು ಥಿಯೇಟರ್ಗಳಿಗಿಂತ ಯಾವ ರೀತಿ ವಿಭಿನ್ನವಾಗಿ ಈ ಒಂದು ಥಿಯೇಟರ್ಗಳಲ್ಲಿ ಅನುಭವ ನಮಗೆ ಸಿಗುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಈ ಒಂದು ಥಿಯೇಟ್ರಲ್ಲಿ ನೀವು ಕೂತ್ಕೊಂಡು ಸಿನಿಮಾ ನೋಡ್ತಿದ್ದೀರಿ ಅಂತ ಅಂದ ತಕ್ಷಣ ನೀವು ಆ ಒಂದು ಸಿನಿಮಾದ ಲೋಕದೊಳಗಡೆ, ನೀವು ಆ ಒಂದು ಲೋಕದಲ್ಲಿ ಇದ್ದೀರಾ ಅನ್ನೋ ಒಂದು ಫೀಲ್ನ ನಿಮಗೆ ಕೊಡುತ್ತೆ. ಎಸ್ಪೆಷಲಿ ಈ ಒಂದು ಥಿಯೇಟರ್ಸ್ಗಳು ಸೈನ್ಸ್ ಫಿಕ್ಷನ್, ಆ್ಯನಿಮೇಷನ್ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಸ್ಗಳಿಗೆ ತುಂಬ ಆ ರೀತಿಯ ಸಿನಿಮಾಗಳನ್ನು ಈ ಒಂದು ಥಿಯೇಟ್ರಲ್ಲಿ ನೋಡೋದು ಒಂಥರ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಟಾಕ್ಸಿಕ್ ಒಂದು ಆ್ಯಕ್ಷನ್ ಸಿನಿಮಾ ಆಗಿರೋದ್ರಿಂದ 4DX ಥಿಯೇಟ್ರಲ್ಲಿ ಯಾವ ರೀತಿ ಅನುಭವ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಕೂಡ ಇದೆ. ಈ ಒಂದು ಥಿಯೇಟ್ರಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮೋಷನ್ ಸೀಟ್ ಅಂದರೆ ಚಲಿಸುವ ಸೀಟ್ ಅಂತ ಹೇಳ್ತೀವಿ. ಅಂದರೆ ನೀವು ಕೂತ್ಕೊಂಡಿರೋ ತಕ್ಷಣ ಯಾವುದೇ ಒಂದು, ಈಗ ಕಾರಲ್ಲಿ ಹೋಗ್ತೀರಾ ಅನ್ನೋ ಒಂದು ದೃಶ್ಯ ಆಗಿರ್ಬೋದು, ವಿಮಾನದಲ್ಲಿ ಹಾರಾಡ್ತಿರುವ ದೃಶ್ಯ ಆಗಿರ್ಬೋದು, ಈ ರೀತಿಯ ದೃಶ್ಯ ಬಂದಾಗ ಸೀಟ್ ಅಲ್ಗಾಡುತ್ತೆ, ಸೀಟ್ ಚಲಿಸುವ ಹಾಗೆ ಆಗುತ್ತೆ, ಲೆಫ್ಟ್ ರೈಟ್ ಆ ರೀತಿ. ಸೊ ಆ ಒಂದು ರೀತಿಯ ಅನುಭವ ಕೊಡುತ್ತೆ. ಅದರ ಜೊತೆಗೆ ಇನ್ನೊಂದು ನೋಡ್ತಾ ಹೋದರೆ ವಿಂಡ್ ಮತ್ತು ಏರ್ ಜೆಟ್ಸ್, ಅಂದರೆ ಈಗ ಯಾವುದಾದ್ರೂ ಬುಲೆಟ್ ಶಾಟ್ಸ್ ಆಗಿರ್ಬೋದು, ಗಾಳಿ ಅಥವಾ ಚಂಡಮಾರುತ, ಈ ರೀತಿಯ ಕೆಲವೊಂದು ಸೀನ್ಸ್ಗಳೇನಿದ್ದಾವೆ, ಆ ಒಂದು ಸೀನ್ಸ್ಗಳು ಬಂದಾಗ ಗಾಳಿಯ ಎಫೆಕ್ಟ್ ಕೊಡ್ತಾರೆ, ಏರ್ ಎಫೆಕ್ಟ್ ಕೊಡ್ತಾರೆ. ಸೊ ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ಇನ್ನೊಂದು ವಾಟರ್ ಆ್ಯಂಡ್ ಸ್ಪ್ರೇ, ಈ ಮಳೆಯ ಒಂದು ದೃಶ್ಯಗಳಾಗಿರ್ಬೋದು, ಅದೇ ರೀತಿ ಏನು ಅಂತ ಹೇಳಿದ್ರೆ ಈ ನೀರಿಗೆ ಧುಮುಕೋ ದೃಶ್ಯಗಳಾಗಿರ್ಬೋದು, ಈ ಒಂದು ದೃಶ್ಯಗಳಲ್ಲಿ ಸ್ಪ್ರೇ ಮಾಡ್ತಾರೆ, ವಾಟರ್ ಅನ್ನು ಸ್ಪ್ರೇ ಮಾಡ್ತಾರೆ. ಸೊ ಆ ರೀತಿಯ ಒಂದು ಎಫೆಕ್ಟನ್ನು ಈ ಒಂದು ಥಿಯೇಟ್ರಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಸೆನ್ಸ್ ಕೂಡ ಅಷ್ಟೇ, ಅಂದರೆ ವಾಸನೆ ಅಂತ ನಾವು ಹೇಳ್ತೀವಿ. ಈ ಒಂದು ಕೆಲವೊಂದು ಸಿನಿಮಾದಲ್ಲಿ ಕಾಡಾಗಿರ್ಬೋದು ಅಥವಾ ಹೂವು ಆಗಿರ್ಬೋದು, ಕೆಲವೊಂದು ಸೆಂಟ್ಗಳಂತ ಇರ್ತವೆ. ಸೊ ಆ ಒಂದು ಸೆಂಟ್ಗಳನ್ನ ಕೂಡ, ಅಂದರೆ ಹೂವಿನ ಪರಿಮಳ ಆಗಿರ್ಬೋದು, ಆ ಒಂದು ಸೆಂಟನ್ನು ಕೂಡ ಈ ಒಂದು ಥಿಯೇಟ್ರಲ್ಲಿ, ಆ ಒಂದು ಎಫೆಕ್ಟನ್ನು ಕೂಡ ಈ ಒಂದು ಥಿಯೇಟರ್ ಕೊಡುತ್ತೆ ನಮಗೆ. ಅದರ ಜೊತೆಗೆ ಮಿಂಚು ಮತ್ತು ಫಾಗ್, ನಿಮಗೆ ಗೊತ್ತಿರೋ ಹಾಗೆ ಮಿಂಚಿನ ದೃಶ್ಯ ಬಂದಿರ್ಬೋದು ಅಥವಾ ಹೊಗೆ ದೃಶ್ಯ ಬಂದಿರ್ಬೋದು. ಸೊ ಅಲ್ಲಿ ಒಂದು ಲೈಟನಿಂಗ್ ಎಫೆಕ್ಟ್ ಕೊಡುತ್ತೆ, ಮತ್ತು ಸ್ಮೋಕನ್ನು ಒಂದು ಥಿಯೇಟ್ರಲ್ಲಿ ನಾವು ಕಾಣ್ಬೋದು. ಸೊ ಒಂದು ರೀತಿ ಏನು ಅಂತ ಹೇಳಿದ್ರೆ, ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದೀರಿ ಅಂತ ನಿಮಗೆ ಫೀಲ್ ಆಗಲ್ಲ, ಆ ಒಂದು ಸಿನಿಮಾದ ಒಳಗಡೆ ನೀವಿದ್ದೀರಾ ಅನ್ನೋ ಒಂದು ಫೀಲ್ನ ಈ ಒಂದು ಥಿಯೇಟರ್ಸ್ಗಳು ಕೊಡ್ತವೆ. ಸೊ ಟಾಕ್ಸಿಕ್ ಸಿನಿಮಾ ಕೂಡ ಇಂಥದ್ದೇ 4DX ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಸೊ ಬೆಂಗಳೂರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲೂ ಕೂಡ ಕೆಲವೊಂದು 4DX ಥಿಯೇಟರ್ಸ್ಗಳಿದ್ದಾವೆ. ಕೆಲವೊಂದಿಷ್ಟು ಥಿಯೇಟರ್ಸ್ನ ನಾವು ನೋಡ್ತಾ ಹೋದರೆ PVR ಫಿನಿಕ್ಸ್ ಸಿಟಿ ಮಾಲ್ ವೈಲ್ಡ್ ಫೀಲ್ಡಲ್ಲಿದೆ, ಆ ಒಂದು ಥಿಯೇಟರಲ್ಲಿದೆ. ಅದರ ಜೊತೆಗೆ PVR ಫಾರಮ್ ಫ್ಯಾಲ್ಕನೋ ಸಿಟಿ ಮಾಲ್, ಅದು ಕೂಡ ಬೆಂಗಳೂರಲ್ಲೇ ಇದೆ. ಸೊ ಈ ರೀತಿಯ ಥಿಯೇಟರ್ಸ್ಗಳಲ್ಲಿ 4DX ಥಿಯೇಟರ್ ನಮ್ಮಲ್ಲಿ ಬೆಂಗಳೂರಲ್ಲೂ ಕೂಡ ಲಭ್ಯ ಇದೆ. ಸೊ ಈ ರೀತಿ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಒಂದು ರೀತಿ ಇದು ಕೂಡ ಆ್ಯಕ್ಷನ್ ಸಿನಿಮಾ ಆಗಿರೋದ್ರಿಂದ ಎಲ್ಲ ರೀತಿಯ ಎಫೆಕ್ಟನ್ನು ಕೊಟ್ಟು ಈ ಒಂದು ಥಿಯೇಟ್ರಲ್ಲಿ ನಾವು ಸಿನಿಮಾನ ನೋಡ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.